ಗುಲಾಮ್ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಒಬ್ಬಳು ಹೆಂಗ್ಸ್ ಮಾಡ್ತಾಳೆ ಗಂಡಸೋರ್ ಮಾಡಿ ಈ ಕೆಲಸನ. ಯಾರು ಭೂಮಿ ತಾಯಿ ಕೈ ಹಾಕಿರೋರು ಯಾರು ಉಳಿಯಲ್ಲ, ಉದ್ಧಾರರಾಗಲ್ಲ, ಉಳಿಯಲ್ಲ. ರೈತರೆಲ್ಲ ರಚ್ಚಲ್ಲಿ ಬಿಟ್ರೆ ನೀನು ಕಥೆದು ಏನಾಗೋಯ್ತದ. ಒಂದು ತಿಂಗಳಿಗೆ 80,000 ಇದೆ. 800 ರೂಪಾಯಿ ಎಷ್ಟು ಮರ ಇದೆ? 1.5 ಮರ ಇದೆ. ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅಭಿಗೌಡ ಯೂಟ್ಯೂಬ್ ಚಾನಲ್. ಅಂಕಲ್, ಏನು ಅಂಕಲ್ ಕೆಲಸ ನಿಮ್ಮದು? ರೈತರು, ರೈತರಾ? ವ್ಯವಸಾಯ. ಹಾಂ, ಇಲ್ಲಿ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಗೊತ್ತಾರಲ್ಲ ಈಗ, ಅದನ್ನ ಮಾಡಿದ್ರೆ ಎಲ್ಲಿ ಹೋಗ್ತೀರಾ ನೆಕ್ಸ್ಟ್ ಕೆಲಸಕ್ಕೆ? ಎಲ್ಲಿ ಹೋಗ್ತೀರಾ? ಯಾರು 71 ವರ್ಷ ವಯಸ್ಸು, ನಮ್ಮನ್ನ ಯಾರು ಕರ್ಕೋತಾರಪ್ಪ? ಅವಾಗಿಂದ ನಾವು ರೈತರಿಗೆ ಬಂದಿದ್ದೀವಿ. ಅಲ್ಲ ಹೋಗ್ಲಿ, ಏನಾದ್ರು ಬೇರೆ ಕೆಲಸ ಮಾಡಿ. ಬೇರೆ ಕೆಲಸ ಏನ್ ಮಾಡ್ತೀಯಾ? ನಮ್ಮ ಕೈಲಿ ಏನಾಯ್ತದೆ? ಅಲ್ಲ ನಿಮಗೆ ಏನಾದ್ರು ಕೆಲಸ ಕೊಡೋರು ಯಾರು ಅವ್ರೆ? ಅಲ್ಲ ಕೃಷಿ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಕ್ ಬೇರೆ ಯಾವ್ದು ಇಲ್ಲ. ಇದೇನೆ ಉದ್ಯೋಗ. ನಮ್ಮ ತಾಯಿ ತಂದೆ ತಾತನ ಕಾಲದಿಂದನೂ ಇದೇ ಉದ್ಯೋಗನೇ. ಇದೇ ಬೆಳ್ಕೊಂಡ್ ಬಂದು ರೈತರು ಜಮೀನು ಉಳಿಸ್ಕೊಂಡ್ ಬಂದಿದ್ವಿ ಇಲ್ಲಿಂದ, ನಮ್ಮ ತಾತರ ಕಾಲದಿಂದ. ಇಷ್ಟು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಗ ಇವಾಗ ರೇಷ್ಮೆ ಬೆಳಿತಾನೆ, ತಿಂಗಳಿಗೆ 2 ಬೆಳೆ ಬೆಳ್ಕೊತಾನೆ. ನಿಮ್ಮ ಅಸ್ತಿತ್ವ ಏನು ಅಂಕಲ್? ನಮ್ಮ ಅಸ್ತಿತ್ವ ಏನಪ್ಪ? ಈ ವ್ಯವಸಾಯನೇ, ವ್ಯವಸಾಯ, ಭೂಮಿನೇ ನಮ್ಗೆ. ನೀವು ಅಂತ ಗುರುತಿಸ್ಕೊಳ್ಳೋದೇ ಭೂಮಿಯಿಂದ. ಭೂಮಿಯಿಂದ. ನಮ್ಮ ರೈತರ ಇಲ್ಲಿ ರೂಪಾಯಿ ರೈತರೇ ಎಲ್ಲ. ಈ ಸುತ್ತ ಇದ್ರ ಕೆಲಸದವರೇ ಕಮ್ಮಿ. ವ್ಯವಸಾಯ ಮಾಡೋರು ಇಲ್ಲಿ 99,600 ಎಕರೆನು. ಅದರಲ್ಲಿ ವ್ಯವಸಾಯನ ಮಾಡಿಕೊಂಡು ಒತ್ತುವರಿ ಜಾಗ 3,000 ಎಕರೆ ಗೋಮಾಳದ ಜಾಗ ಇದೆ ಅಷ್ಟೇ. ಬಾಕಿದೆಲ್ಲ ಜಮೀನು ಮಾಡೋರೆ 7,480 ಜನ ಮಾಮೂಲಿ ರೈತರೇ. ಯಾರು ಇದಕ್ಕೆ ಡೌಟ್ ಇಲ್ಲ. ಇನ್ನು ಇದು ಬಿಟ್ರೆ ವಿಧಿ ಇಲ್ಲ ಕೆಲವ್ರಿಗೆ. ನಮ್ಮವ್ರಿಗೂ ಅಷ್ಟೇ. ನಮ್ಮ ಮಗನಿಗೆ ಇವಾಗ ತಿಂಗಳಿಗೆ 2 ಬೆಳೆ ಬೆಳ್ಕೊತಾವನೆ. ಇದೆಲ್ಲ ಪೂರ್ತಿ ನಾಶ ಮಾಡ್ಬಿಟ್ರೆ ನಾವೆಲ್ಲ ನಮ್ಮ ಮಗ ಎಲ್ಲೋಯ್ತಾನೆ? ಏನು ಮಾಡೋಕ್ಕಾಗಲ್ಲ. ಇವಾಗ ಮಕ್ಳಿಗೆ ಏನು ಕೊಡೋದು ನಾವು? ಭೂಮಿ ಇದ್ದ ತಾನೇ ಏನಾರ ಕೊಡ್ಬೇಕಾದ್ರೆ ಭೂಮಿ ತಾಯಿಂದಾನೇ ವ್ಯವಹಾರ. ಇರೋ ಬೇರೆ ಕಿತ್ತಾಕ್ಬಿಟ್ಟಾಗ ಇದು ಯಾಕೆ ಕೆಲಸ? ಇದು ಯಾವ ಅನ್ಯಾಯಕ್ಕೆ ಒಳಗಾದವರು? ಇಲ್ಲಿ ಪಕ್ಕ ಹಳ್ಳಿಯವರು ಸಪೋರ್ಟ್ ಮಾಡೋರು, ಅವರಾಗ ಅವರು ಏನು ಬರಲಿಲ್ಲ. ಆದರೆ ಅವ್ರು ಯತ್ನೆ ಮಾಡಬೇಕಾಯ್ತು. ರೈತರನ್ನ ಒಂದು ಬಗ್ಗೆಲಿ ಅಧಿಕಾರಿಗಳಾದರೂ ಇವಾಗ ಆಡಳಿತ ನಡೆಸ್ತಾ ಇದ್ರು. ಪೂರ್ತಿ ಮನವಿಯಿಂದ ಮರ್ಯಾದೆಯಾಗಿ ಏನದಪ್ಪ ಅಂತ ಮನ್ಮನ್ಗೂ ಹೋಗಿ ಕೇಳಿಲ್ಲ ಅವರು. ಯಾವ್ದು ಕೇಳಿಲ್ಲ. ಸುಳ್ಳು ಮಾಹಿತಿ ಇದೆ. ಬಾಲಕೃಷ್ಣ ಮಾಗಡಿಯವರು ಸುಳ್ಳು ಮಾಹಿತಿ ಕೊಡ್ತಾವ್ರೆ. ಅಯ್ಯಪ್ಪ, ಅವರು ಸುಳ್ಳು ಮಾಹಿತಿ ರೈತರ ಮಗ ಆಗ್ಬಿಟ್ಟು ಆ ಸುಳ್ಳು ಮಾಹಿತಿ ಮಾಡೋದು ತಪ್ಪು. ಯಾರೇ ಆಗಲಿ ಅವ್ರು ಭೇದ ಇಲ್ಲ. ಕೆಲವರು ನಾವು ನಿಷ್ಠಾವಂತರು, ಅಷ್ಟು ವಿದ್ಯೆ ಕಲ್ತೀವಿ, ಬೈಯಲ್ಲ. ಕೆಲವರು ಆ ಬೋಗಳ ತೊಳೆದ್ರೆ ಯಾತು ಬೇಕಾ ಕೆಲಸ? ಬೈತಾರೆ. ಯಾಕೆ ಬೈತಾರೆ? ನೀನ್ ಕೆಟ್ಟದ್ದು ಮಾಡಿರೋದು ಬೈತಾರೆ. ಸುಮ್ಮನೆ ಸುಲಭವಾಗಿ ಬೈಯಲ್ಲ ಅವರು. ಅದು ಕೂಡ ನಮ್ಮಂತವ್ರು ಏನು ಹೇಳ್ತೀವಿ, ಬೈಬೇಡ್ರಮ್ಮ, ಕೇಳೋವರೆಗೂ. ಆಮೇಲೆ ಬರಲಿ ಭೂಮಿ ಹತ್ರಕ್ಕೆ, ಆಮೇಲೆ ನಾವೇನೋ ಮಾಡೋಣ. ಇವಾಗ ತೊಂದರೆ ತಗೋಬೇಡಿ, ಸುಮ್ಮನೆ ಟೆನ್ಷನ್ ತಗೋಬೇಡಿ ಅಂತ ಹೇಳ್ಕೊಂಡು ನಾವೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕ ದೇಶಕ್ಕೆ ಹೋದಿದ್ದು ಅಷ್ಟು 1.5 ವರ್ಷದಿಂದ 475 ದಿನ ನಾವು ಧರಣಿ ಮಾಡಿದ್ದೀವಿ. ಬೇಕು ಜಮೀನು ಕೊಡಕ್ಕಿಲ್ಲ, ಬೇಡ ಅಂತ ಅನ್ಬಿಟ್ಟು 1.5 ವರ್ಷದಿಂದ ಸೊಳ್ಳೆಕಟ್ಟ ದೇವಸ್ಥಾನ ಏನು ಕೊಟ್ಟಿಲ್ಲ. ಯಾರೇನು ಬಂದು ಏನು ನಮ್ಮನ್ನು ಶುದ್ಧವಾಗಿ ಮಾತಾಡ್ಸಲಿಲ್ಲ. ನೀವೇನಾಗಿದ್ದೀರಿ, ನೀವು ಯಾವ ಥರ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ ಒಬ್ಬರು ಕೇಳಿಲ್ಲ. ಸುಮ್ಮನೆ ಧಾರಕಲಾಗಿ ಏನು ಹೇಳ್ತಾರೆ, ನಾವು ಮಾಡಿದ್ದೀವಿ, ಮನ್ಮನ್ಗೆ ಹೋಗಿ ಶ್ರದ್ಧೆ ವಹಿಸಿ ಕೇಳಿದ್ದೀವಿ ಅಂತಾರೆ. ತಪ್ಪು, ಅದು ತಪ್ಪು ಮಾಹಿತಿ. ಇಷ್ಟಲ್ದೆ ಕರೆಕ್ಟಾಗಿರೋರು ಒಬ್ಬರು ಇಲ್ಲ. 90% ದೇವರಾಣೆ ಈ ಭೂಮಿ ತಾಯಿಲಿ ಹೇಳ್ತೀನಿ, ಬೇಡ ಅನ್ನೋರು ಯಾರು ಹೊರತು ಬೇಕು ಅನ್ನೋರಿಲ್ಲ. ಅವ್ರು ಉತ್ಪತ್ತಿ ಮಾಡ್ಕೋತಾರೆ ನೋಡಿ. ಅಲ್ಲಿ ದಂಡೆ ಮಾಡ್ತಾವ್ರ, ಅವ್ರಿಗೆ ಯಾವ ಸೋಕಿ ಬೇಕೋ ಮಾಡ್ತಾರೆ. ನಾವು 1.5 ವರ್ಷದಿಂದ ಮಾಡ್ತಾ ಇದ್ದೀವಿ. ಬನ್ನಿ ದೇವ್ರು ಮುಟ್ಟುವಂಗೆ, ದೇವ್ರು ಮಾತಾಡುವಂಗೆ, ಸಾಕ್ಷಿಯಾಗಿ ದೇವ್ರ ಮೆಚ್ಚುವಂಗೆ ಮಾತಾಡ್ತೀವಿ ನಾವು ಎಷ್ಟು ಧರಣಿ ಕಷ್ಟ ಬಿದ್ದು ಮಾಡ್ತೀವಿ. ಅವ್ರು ಯಾವ್ದಾರ ಸೋಕಿ ತಗೊಳ್ಳಿ, 2,000 ರೂಪಾಯಿ 1,000 ರೂಪಾಯಿ ಒಂದು ಆಳು ಕೊಟ್ಕೊಂಡು ಊಟ ತಿಂಡಿಗೆ ಅಲ್ಲಿ ಕುಂಡ್ರಿಸ್ಕೊಂಡು ಮಾತಾಡ್ತಾರೆ. ಆದಿ ವರ್ಷ ನಮಗ್ ಕೊಡ್ತಾರೆ. ಏನು ಮಾಡಕ್ಕಾಗಲ್ಲ, ದೇವ್ರ ಮೆಚ್ಚಬೇಕಾನೆ ಆ ಮಾತ. ಇವಾಗ ಜನ ಮೆತ್ತ ಇದ್ರು ದೇವ್ರ ಮೆಚ್ಚುವಂಗೆ ಮಾತಾಡ್ಬೇಕು. ನಂದೇ ಆಗ್ಲಿ, ನನ್ನ ಪರಿಸ್ಥಿತಿ ನಾನು ಮಾತಾಡ್ಬಾರ್ದು. ಎಲ್ಲಾರು ಹಾಳಾಗೋದಾಗ ನಮ್ ಕತೆ ಏನಾಯ್ತದೆ? ರೈತರು ಎಲ್ಲಾರನ್ನೂ ಹಾಳು ಮಾಡ್ಬೋದಾ? ಇಷ್ಟು ವ್ಯಕ್ತಿ, ಇಡೀ ಕರ್ನಾಟಕದ ಒಬ್ಬ ವ್ಯಕ್ತಿ ಆದವ್ರು ಪಕ್ಷದವರು ಈ ಮೋಸ ಮಾಡಬಾರ್ದು, ದಯವಿಟ್ಟು ಮಾಡಬಾರ್ದು. ಅದನ್ನ ಕಳಕಳಿಯಿಂದ ನೀವು ತಲುಪಿಸ್ತೀರ ಅಂತಾನೆ ಮಾತಾಡ್ತಾ ಇದ್ದೀನಿ. ಇದು ಮೋಸ, ಇದು ಅನ್ಯಾಯ. ಅಂದ್ರೆ ಭೂಮಿ ತಾಯಿನ ಕೈ ಹಾಕಿರೋದು
ಅವ್ರು ಯಾರು ಭೂಮಿ ತಾಯಿ ಕೈ ಹಾಕಿರೋರು ಯಾರು ಉಳಿಯಲ್ಲ, ಉದ್ಧಾರ ಆಗಲ್ಲ, ಉಳಿಯೋದು ಇಲ್ಲ. ಉದ್ಧಾರರಾಗಲು ಉಳಿಯಲ್ಲ. ಇವತ್ತು ತಾತ್ಕಾಲಿಕ ನಡೆದು ಬಿಡ್ತದೆ ಇದೆಲ್ಲ. ಪಾರಂಪರ್ಯ ಏನ್ ಮಾಡ್ತಾರೆ, ಅಯ್ಯೋ ಅಂದಾಗ ಜನ ಅಯ್ಯೋ ಅಂದಾಗ ಏನಾಯ್ತದೆ ಹೇಳಿ, ಅದು ಅದು ಉಳಿಯಲ್ಲ. ಕರ್ಮ ಬಿಡಲ್ಲ. ನಾವೇ ಕರ್ಮ ಕಾಡುತ್ತದೆ ಅಷ್ಟೇ ಹೇಳ್ಬಿಟ್ಟು ನಾನು ಇಷ್ಟು ಹೇಳ್ಬಲ್ಲೆ. ವಿಡಿಯೋ ಅಂತ ಮಾಡ್ತಾರಂತೆ, ವಿಡಿಯೋ ಮಾಡ್ತಾರಂತೆ. ಎಷ್ಟು ಚಂದ ಫೀಲ್ ಆಗ್ತಿದೆ ಅಂದರೆ ನಮ್ಮ ಹಳ್ಳಿಗೆ ಹೋದಂಗೆ ಅನಿಸ್ತಿದೆ ನನಗೆ ಲಿಟ್ರಲಿ. ಈ ಸೆಪ್ಪೆ ಫೀಲು, ಈ ಅಡಿಕೆ ಗಿಡಗಳು, ಈ ತಂಗಿ ಮರ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೈಸ್. ಇದನ್ನ ಹೆಂಗ್ ಸರ್ ನೀವು ಬರಡು ಭೂಮಿ ಅಂದ್ಬಿಟ್ರಿ. ನಿಜ ಮಾತು ನಂಗೆ ತಡ್ಕೊಳಕ್ಕಾಗ್ದಲ್ಲ ಈ ವಿಡಿಯೋ ಮಾಡ್ತಿರೋದು ಸರ್. ಚೆನ್ನಾಗಿ ಫಸಲಾಗಿದೆ ಅಲ್ಲ. ನೋಡಿ ಆ ಮರದಲ್ಲಿ ನೋಡಿ ಎಷ್ಟು ಬಿಟ್ಟಿದೆ. 800 ರೂಪಾಯಿ ಆಗುತ್ತೆ ಒಂದು ಮರದಲ್ಲಿ. 800 ರೂಪಾಯಿ. ಎಷ್ಟು ಮರ ಇದೆ? 1,500,000 ಮರ ಇದೆ. ರೈತ ನಮಗ್ ನಾವೇ ಬೆಳಕೋಬಿಟ್ರೆ ಏನ್ ಮಾಡ್ತಾರೆ ಬೆಂಗಳೂರು? ಏನು ಮಾಡಕ್ಕಾಗಲ್ಲ. ಇನ್ಮೇಲೆ ಅದೇ ಮಾಡ್ಬೇಕು ಬ್ರೋ. ನಮ್ಗ್ ಸಾಕು, ನಮ್ಮ ಹೊಟ್ಟೆ ತುಂಬ್ತು ಅಂದ್ರೆ ಬಟ್ಟೆ ತುಂಬಿಸ್ಕೊಂಡು ಸುಮ್ಮನೆ ಸಾಕಾಗ್ಬಿಟ್ರೆ ಇವಾಗ ಬೆಂಗಳೂರವ್ರಿಗೆ ಅವ್ರಿಗೆಲ್ಲ ನಾವು ಫಾರ್ಮಿಂಗ್ ಮಾಡಿ ಕೊಡ್ತೀವಿ ನೋಡಿದ್ವಿ ಅವ್ರಿಗೆ. ಒಬ್ರು ಮಾತಾಡ್ತಿಲ್ಲಪ್ಪ ಇದ್ರ ಬಗ್ಗೆ. ಬೆಂಗಳೂರವ್ರು ಮಾತಾಡ್ತಾ ಇಲ್ಲ. ಅವ್ರಿಗೇನು ಇಲ್ಲೂ ಟೌನ್ ತಪ್ಪಿಟ್ರೆ ಇಲ್ಲೂ ಬಂದು ಸೆಟ್ಲ್ ಆಗ್ಬಿಡೋಣ. IT ಕಂಪ್ನಿ ಇದೆಯಲ್ಲ, ಆರಾಮಾಗಿ ಹೋಗೋದು, IT ಕಂಪ್ನಿಗೆ ಹೋಗೋದು ಬರೋದು ಅಷ್ಟೇ. ಇಲ್ಲಿ ಶ್ರಮ ಬಿದ್ದು ನೀರು ಕಟ್ಟಿ ಇಲ್ಲಿ ಯಾರು ಅವ್ರಿಗೆಲ್ಲ ಗೊತ್ತಾಗಲ್ಲ. ಇದ್ದವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ಇದ್ದವ್ರಿಗೆ ಬ್ರೋ ಬೆಲೆ ಗೊತ್ತಿರೋದು. ಅವ್ರಿಗೆ ಇಲ್ದವ್ರಿಗೇನು ತಗೊಂಡು ತಿಂತಿಂದ ಅಭ್ಯಾಸ ಆಗಿರುತ್ತೆ ಎಲ್ಲ. ನಾನು ಇಷ್ಟೆಲ್ಲ ಬೆಳೆಸ್ಬೇಕಂದ್ರೆ ತುಂಬಾ ಕಷ್ಟ. ಕರೆಂಟ್ ಇರಲ್ಲ, 2 ಗಂಟೆ ನೈಟಲ್ಲಿ ಕಂಡೆನ್ಸರ್ ಹಾಕೊಂಡು ಹೊಡಿಯೋದು ತುಂಬಾ ಕಷ್ಟ. ತುಂಬಾ ಇದೆ. ಇಲ್ಲೇ ಅಷ್ಟಲ್ಲ, ಇನ್ನ ಆ ಕಡೆ ಹೋದ್ರೆ ಇನ್ನ ಚೆನ್ನಾಗಿದೆ. ಅದೇ ನೋಡ್ಕೊಂಬಂದೆ ರೇಷ್ಮೆ ಸಖತ್ ಬೆಳಿತವ್ರ ಅವರು ಎಲ್ಲ. ಅಲ್ಲೇ ಇದೆಯಲ್ಲ ರೇಷ್ಮೆ ಎಲ್ಲ ಮಾಡ್ತವ್ರಲ್ಲ. ಆ ಟೌನ್ಶಿಪ್ ಮಾಡಿದ್ರೆ ನಮ್ಮ ರೈತರೆಲ್ಲ ಎಲ್ಲ ಹೋಗ್ಬೇಕು. ಅವ್ರಿಗೆ ಬರೋದೇ ಉಳ್ಮೆ ಮಾಡೋದು. ಹೌದು, ಅದ್ ಬಿಟ್ರೆ ಇವಾಗ ನಾನೇನೋ ಎಜುಕೇಟೆಡ್ ಆಗಿ ನಂಗೆಲ್ಲ ಕೆಲಸ ಸಿಕ್ಕಿ ಹೋಗ್ತೀವಿ. 4ನೇ ಕ್ಲಾಸ್ ಓದಿರ್ತಾರೆ, 3ನೇ ಕ್ಲಾಸ್ ಓದಿರ್ತಾರೆ, ಅವ್ರಿಗೆಲ್ಲ ಬರೋದೇ ಅಗ್ರಿಕಲ್ಚರ್. ಅದು ಬಿಟ್ರೆ ಇನ್ನೇನು ಬರಲ್ಲ. ಏನ್ ಮಾಡ್ತಾರೆ ಬ್ರೋ ಅವರು? ಇಷ್ಟು ಜನ ಎಲ್ಗೂ ಎಷ್ಟು ಕುಟುಂಬ IT ಕಂಪ್ನಿ ಕುಂಡಿಸ್ತಾರೆ. ಕೇಳ್ರಿ ಆಯ್ತು, ಕುಂಡಿಸ್ಬಿಟ್ರೆ ಕೊಟ್ಬಿಡೋಣ. ಅವ್ರ ಸಿಸ್ಟಮ್ ಕೊಟ್ರೆ ಹಿಂಗ್ ಓಪನ್ ಮಾಡೋದು ಅಷ್ಟೇ ಗೊತ್ತು. ಏನ್ ಟೈಪ್ ಮಾಡೋದು ಗೊತ್ತಿರಲ್ಲ. ಹಂಗಾಗುತ್ತೆ. ಏನ್ ಮಾಡಕ್ಕಾಗಲ್ಲ. ನೋಡ್ಬೇಕು ಏನಾಗುತ್ತೋ. ಬಿಡ್ಬೇಡಿ ಬ್ರೋ, ಬಿಡಲ್ಲ ಬ್ರೋ. ಸಪೋರ್ಟ್ ಮಾಡ್ತೀವಿ. ನಾನು ಬ್ರೋ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಹಾಕ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ ಯೂತ್ ಸಪೋರ್ಟ್ ಮಾಡಂಗ್ ಮಾಡ್ಬೇಕು. ಹೌದು, ಸೋಷಿಯಲ್ ಮೀಡಿಯಾ ವರ್ಕ್ ಆಗ್ಬೇಕೀಗ. ಅವ್ರ ವರ್ಕ್ ಆದ್ರೇನೆ ಅಷ್ಟೇ ಉಳಿಯೋದಿಲ್ಲ ಅಂದ್ರೆ ಇಲ್ಲಿ ಬ್ರೋ. ಇವಾಗ ಯಾರು ಬಿಡಲ್ಲ, ಯಾರು ಜನ ನಾವು ಕೊಡ್ತೀವಿ ಅವ್ರವ್ರ ಇಚ್ಛೆ ಅವ್ರು ಕೊಡ್ಬೋದು. ಇವಾಗ ನಮ್ದು ನಾವು ಕೊಡಕ್ ಇಷ್ಟ ಇಲ್ಲ. ಕೊಡ್ಬೇಡಿ ಬ್ರೋ, ಕೊಡಲ್ಲ. ಯಾರು ಕೊಡ್ರಿ, ಯಾರು ನೋಡ್ಬೇಕು. ನಮ್ ಮಂಡಿ ಬೆಲೆ ಗೊತ್ತಿರೋದು ಯಾರು ಕೊಡಲ್ಲ ಬ್ರೋ. ಬ್ರೋ ಔಟ್ ಸೈಡ್ ಹೋದ್ರೆ 1 ಎಕರೆ ಜಾಗ ಸಿಗಲ್ಲ, ಎಲ್ಲೂ ಸಿಗಲ್ಲ. ಇವಾಗ 2 ಕೋಟಿ ಕೊಡ್ತೀನಿ ಅಂತ ಜಾಗ ಸಿಗಲ್ಲ. ಇವಾಗ ಇವ್ರು ಇಲ್ಲಿ 2 ಕೋಟಿ ಕೊಟ್ಬಿಟ್ಟು ಅವಾಗ ಅವ್ರು 2 ಕೋಟಿ ಕೊಡ್ತಾರೆ. ಅದನ್ನ ನಾವ್ ತಗೊಂಡೋಗಿ ಬೇರೆ ಕಡೆ ಹಾಕಿ ನಮ್ ಜಾಗನೇ ಬೇಕು, ನಮ್ ಬೇರೆ ಏನು ಬೇಡ, ಜಾಗನೇ ಬೇಕು ಅಂದಾಗ ಅಲ್ಲಿ ಅವ್ರ ಎಕರೆಗೆ 4 ಕೋಟಿ ಹೇಳ್ತಾರೆ. ಅವಾಗ ಏನ್ ಮಾಡೋಣ? 5 ಎಕರೆ ಕಳ್ಕೊಂಡು ಅಲ್ಲಿ 2 ಎಕರೆ ತಗೊಳಕಾಗುತ್ತಾ? ಮತ್ತೆ ನೀರಾವರಿ ನೀರಾವರಿ ಇಲ್ಲೇ ಅಷ್ಟೇ ಆರಾಮಾಗಿ ನೀರಾವರಿ ಇದೆ. ಅಲ್ಲೆಲ್ಲ ನೀರ ಇದೆ. ಇಲ್ವೋ ಏನ್ ಅದ್ರ ಬಗ್ಗೆ ಅಲ್ಲಿರೋ ಅಕ್ಕಪಕ್ಕ ಜನಗಳು ಹೆಂಗ್ ಸೆಟ್ ಆಗ್ತದೆ ನಮಗೆ ಇಲ್ವಾ? ಅದಂತೂ ಹೆಂಗೆ ಬರೋದಲ್ಲ, ಆಗಲ್ಲ. ನಾವು ನಮ್ ತಾತ ಮುತ್ತಾತಿಂದ ಮಾಡ್ಕೊಂಡ್ ಬಂದಿರಿ ಈ ನೆಲ ಬಿಟ್ಟು ಇದೇ ನಮ್ಮ ಅಸ್ತಿತ್ವ. ಇದನ್ನ ಬಿಟ್ಟು ಎಲ್ಲ ಹೋಗಬೇಕು. ಜಾಗ ಎಲ್ಲ ನಮ್ಮ ತಂದೆಯವ್ರದ್ದು, ಅವ್ರ ಹೆಸರಲ್ಲಿ ಅವ್ರು ಸಂಪಾದನೆ ಮಾಡಿ ಪಾಪ ಅವ್ರು ಕಷ್ಟ ಬಿದ್ದು ತಗೊಂಡಿದ್ದಾರೆ. ಏನಂದ್ರೆ ನಾವು ಯೋಚಿಸು ಗಿಡ ಮರ ಹಾಕಿ ಬೆಳೆಸಿ ನೀರ್ ಕಟ್ಟಿ ನಮ್ಗೆ ಇನ್ಕಮ್. ನೆಕ್ಸ್ಟ್ ಇದೇನು ಅವ್ರಿಗೆ ಹೋಗಲ್ಲ, ನನ್ಗೆ ಇನ್ಕಮ್ ಇದು. ಇವಾಗ ವರ್ಷಕ್ಕೆ 5 ಲಕ್ಷ, ನೀನ್ 20,000 ಅಲ್ಲ 30,000 ಸಂಬಳ ತಗೊಂಡ್ರು ವರ್ಷಕ್ಕೆ 2 ಲಕ್ಷ 3 ಲಕ್ಷ. ಬೆಳಗ್ಗೆ 1 ಅವರ್ ಬರೋದು, ನೀರ್ ಆನ್ ಮಾಡೋದು, ಮಾಡಿಕೊಡೋದು, ಇದು ತುಂಬ ಇನ್ನೂ 1 ಆನ್ ಮಾಡೋದು ಅಷ್ಟೇ. ವರ್ಷಕ್ಕೆ 5 ಲಕ್ಷ ಬರುತ್ತೆ. ಯಾರು ಕೊಡ್ತಾರೆ? ವರ್ಷಕ್ಕೆ 5 ಲಕ್ಷ ಬರೋದು ಒಂದು ಸುಮ್ಮನೆನಾ? ವರ್ಷಕ್ಕೆ 5 ಲಕ್ಷ ಬರ್ಬೇಕಂದ್ರೆ 50,000 ಇರ್ಬೇಕು ಸಂಬಳ. ಇವಾಗ ಯೂತ್ಸ್ಗೆಲ್ಲ 20,000 30,000 ಕೊಡ್ತಾರೆ. ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ಗಂಟೆ ದುಡಿತಾರೆ, ಸುಮ್ಮನೆ ಮನೆಗೆ ಬಂದು ಮನೆ ಕೊಡ್ತಾರೆ ಅಷ್ಟೇ. ಅದಕ್ಕೆ ನಾನು ಅಲ್ಲಿದ್ದೀನಿ, ಅಲ್ಲಿ ಕೆಲಸ ಮಾಡ್ತೀನಿ. ನಮ್ದು ಬರೋ ಅರ್ಧನೂ ಬರಲ್ಲ ಅವ್ರಿಗೆ. ಈ ವರ್ಷ ಅಷ್ಟೇ, ನೆಕ್ಸ್ಟ್ ವರ್ಷ 2 ಲಕ್ಷ ಇನ್ಕ್ರಿಮೆಂಟ್ ಆಗುತ್ತೆ. ಆದ್ರೆ ಕೆಲಸದಲ್ಲಿ 10,000 ಇನ್ಕ್ರಿಮೆಂಟ್ ಆಗಲ್ಲ, 2-3 ಸಾವಿರ ಆಗಲ್ಲ. ಸುಸ್ತು ಕೆಲಸದಲ್ಲಿ 2,000 ಇನ್ಕ್ರಿಮೆಂಟ್ ಆಗಲ್ಲ. ಇವಾಗ ಈ ವರ್ಷ ನಂಗೆ 5 ಲಕ್ಷ ಬಂತು ಅಂದ್ರೆ ನೆಕ್ಸ್ಟ್ ವರ್ಷ 2 ಲಕ್ಷ ಜಾಸ್ತಿ ಆಗೇ ಆಗುತ್ತೆ. ಇದು ಬೆಳೆ
ಇವಾಗ ಒಂದ್ರಲ್ಲಿ ಬಿಟ್ಟಿರುತ್ತೆ ಒಂದ್ರಲ್ಲಿ ಬಿಟ್ಟಿರಲ್ಲ, ಆಮೇಲೆ ಮುಂದೊಂದು ವರ್ಷ ಅದ್ರಲ್ಲಿ ಬಿಡುತ್ತೆ, ಅದ್ರಲ್ಲಿ 2 ಲಕ್ಷ ಲಾಭ ಆಗುತ್ತೆ, ಹಿಂಗೆ ಲಾಭ ಆಗುತ್ತೆ. ಎಲ್ಲ ರೈತರು ಯಾರು ಈ ಕಷ್ಟ ಬಿದ್ದು ಮಾಡ್ಬೇಕು ಅಂತ ಏನಿಲ್ಲ, ಆರಾಮಾಗಿ ದುಡ್ಕೊಂಡು ಆರಾಮಾಗಿರ್ತಾರೆ. ಇದು ನೋಡ್ಬೇಕು ಏನ್ ಮಾಡ್ತಾರೆ. ರೇಷ್ಮೆ ಬೆಳೆ ಮಾಡೋದು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ರೇಷ್ಮೆ? ರೇಷ್ಮೆ ಬೆಳೆ ಸುಮಾರು ವರ್ಷದಿಂದ ಮಾಡ್ತಿದ್ದೆ. ನಾವು ಹುಟ್ಟೋದು ಮುಂದೆ ಬಂದಿದ್ದು ಸೇರಿದ್ದ ನಮ್ಮ ತಾತ, ನಮ್ಮ ಅಪ್ಪ ತಂದೆ. ಅಲ್ಲಿ ಆ ಕಡೆ ಹಳೆ ಮನೆ ಇತ್ತು, ಅದು ಉಳ್ಳೋಗ್ಬಿಟ್ಟು ಆಮೇಲೆ ನಾವು ಇದನ್ನೆಲ್ಲ ಕಟ್ಸ್ಕೊಂಡು ನಮ್ಮ ಜಮೀನು ಇರೋದಲ್ಲ ಇಲ್ಲಿಗೆ. ನಮ್ಮ ಅಣ್ಣ ತಮ್ಮದಿರಿಂದ ನಮ್ಮ ದಡ, ನಮ್ಮ ಚಿಕ್ಕಪ್ಪನ ಮಗನಿಗೆ ನಮಗೆ ಎಲ್ಲ ಸೇರಿ 10 ಎಕರೆ ಬಂದು ಒಂದೇ ಬೀಳಿತು. ನಮ್ಮ ತಮ್ಮನ ಮಗನಿಗೆ ಬೇಕಾಗ್ತಾ ಇದು ಎಷ್ಟೊತ್ತಿ ಎಷ್ಟು ಆಮೇಲೆ ಹೇಳಿರ್ತಾರೆ ವೀಡಿಯೋಸ್. ನಾವು ಈಗ 2 ಜರದ ಮರಿ ತಂದರೆ ಈಗ ರೈಟ್ ಇದ್ದಂಗೆ 8,000 ಆಯ್ತದೆ, ಒಂದು ಸಾರಿ 12,000 ಆಗಿಬಿಡ್ತದೆ. 100 ಮೊಟ್ಟೆ ಮರಿ ಈಗ 7,500. 100 ಮೊಟ್ಟೆ ಮರಿ ತಂದಿದ್ದೀನಿ. ಈಗ 2 ಜರದೇ ಇರ್ತದೆ, 3ನೇ ಜರಕ್ಕೆ ಹೋಯ್ತದೆ ನಾಳಕ್ಕೆ. ಈಗ ನಾವು ಈಗ ಸುಮಾರು ನಾವು ಬುದ್ಧಿ ಕಲಿತವಿಂದ ನಾವು ಕೆಲಸಕ್ಕೆ ಎತ್ತವಿಂದನು 18 ವರ್ಷ ತವಿಂದ ನಾವು ಇದೇ ವ್ಯವಸಾಯ ನಮ್ಮದು. ಹುಳ ರೇಷ್ಮೆನೆ. ಒಂದು ಬೆಳೆ ಕನಿಷ್ಠ ಒಂದು ತಿಂಗಳಿಗೆ 2 ಬೆಳೆ ತೆಗಿತೀವಿ. ತಿಂಗಳಿಗೆ 2 ಬೆಳೆ? 2 ಬೆಳೆ. ಎಷ್ಟು ಬರುತ್ತೆ? ಒಂದು 55,000 ಒಂದು ಬೆಳೆಗೆ. ತಿಂಗಳಿಗೆ ಲಕ್ಷ? ತಿಂಗಳಿಗೆ ಲಕ್ಷ ಅಂದ್ರೆ ಇವಾಗ ಆಳುಗಳಿಗೆ ಸಾಕ್ತೀನಿ ನಾನು ಒಂದು 6 ಆಳುಗಳ ಕರ್ಕತೀನಿ. 4 ಜನ ಆದ್ಮೇಲೆ ಹಣ್ಣುಳ ಹಾಕಿ ಒಂದು 6 ಆಳು ಬರ್ತಾರೆ, ಗೂಡು ಬಿಚ್ಚಕ್ಕೆ ಒಂದು 8 ಆಳು ಬರ್ತಾರೆ. ಅವ್ರಿಗೆಲ್ಲ 300 ರೂಪಾಯಿ ಕೂಲಿ. ನೀವು ರೈತರಾಗಿ ನೀವೇ ಬೇರೆ ಕೆಲಸ ಕೊಡ್ತೀರಿ? ಮತ್ತೆ ನಾವು ಕೊಡಕ್ಕಿಲ್ವಾ? ಅವ್ರಿಗೆ ಏನು ಇಲ್ದೇನೆ ಎಲ್ಲಿ ಹೋಗ್ತಾರೆ? ಏನು ನಿರಾಪರಾಧಿ ಇರೋರು ಅವ್ರನ್ನೆಲ್ಲ ಕಳಿಸ್ಬೇಕು ನಾವು. ಅವ್ರಿದ್ರೆ ನಾವಿದ್ರೆ ಅವರು. ಯಾವಾ ಈ ಸರ್ಕಾರದವ್ರು ನಮ್ಗೆ ಯಾವತ್ತೋ ಒಂದಿನ ಬರ್ತಾರೆ, ಓಟ್ ಹಾಕ್ಸ್ಕೊಂಡು ನೋಟು ಅಂದ್ಬಿಟ್ಟು ಯಾವತ್ತು ಹೋಯ್ತಾರೆ. ನಾವು ಭೂಮಿ ಕೊಟ್ಬಿಟ್ಟು ಎಲ್ಲಿಗೆ ಹೋಗೋಣ ನಾವು? ನಮಗಿದೆ ಆಧಾರ. ನಮ್ಮ ತಾತ ಸಂಪಾದನೆ ಮಾಡೋದು, ನಮ್ಮ ತಾತ ಸಂಪಾದನೆ ಮಾಡಿ ನಮ್ಮ ಅಪ್ಪನ ಕೊಟ್ಟವ್ರೆ, ನಮ್ಮಪ್ಪ ಸಂಪಾದನೆ ಉಳಿಸ್ಕೊಂಡ್ಬಂದು ನಮಗೆ ಕೊಟ್ಟವ್ರೆ. ಈಗ ನಾವು ಉಳಿಸಿ ನಮ್ಮ ಮಗನ ಕೊಡ್ಬೇಕು, ತಿರ್ಗಿ ಅವನು ಪೈರು ಕೊಡ್ಬೇಕು. ಅವನು ಕಿತ್ಕೊಳಕ್ ಬಂದ್ರೆ ನಾವು ಬುಡಗಿಡೋ ಮಕ್ಕಳಲ್ಲ. ನಾವು ಓಟ್ ಹಾಕಿ ಗೆಲ್ಸಿ ನಿನ್ನ ಸೀಟ ಎಳ್ದಿಂಗ್ ಕುಡಿಸಿದೀವಿ, ನಿನ್ನ ಕೂತ್ಕೊ ರಾಜ್ಯ ಅಂತ. ನಾವು ರೈತರೆಲ್ಲ ರಚ್ಚೆದ್ ಬಿಟ್ರೆ ನಿನ್ನ ಕತೆ ಅದು ಏನಾಗೋಯ್ತದ ಗೊತ್ತಾ? ಇನ್ನು ಮುಂದೆ ಅಂತೂ ನೀನು ಬರಲ್ಲ. ನೀನು ಇದನ್ನ ಬಿಡದೆಷ್ಟು ಬಿಡಬೇಕು, ನೀನು ರಾಜ ಅನ್ನಿಸ್ಕತಿ. ಇಲ್ಲ ಅಂದ್ರೆ ಗುಲಾಮ್ ಕೆಲಸ ಮಾಡ್ತಾ ಇದ್ದಿ. ಈ ಕೆಲಸ ಒಬ್ಳು ಹೆಂಗ್ಸ್ ಮಾಡ್ತಾಳೆ ಗಂಡಸೋದು ಮಾಡಿ ಈ ಕೆಲಸನ. ಇನ್ನು ಬರೋದೇ ಮುಂದಕ್ಕೆ ಬೇಕಿಲ್ಲ, ನಾನು ಇವತ್ತೇ ಹೊಂಟಾಗ ನಾನು ಮಾಡ್ಕೊಂಡು ಅಂತ. ಈ ಕೆಲಸ ನಿನ್ಗೆ ಬೇಕಿಲ್ಲ. ನೀನು ಡಿ ಕೆ ಶಿವಕುಮಾರ್ ನಿಮ್ಮ ಮಂಡ್ಯ ಇದು ಕನಕಪುರ ಬಂಡೆ ನಿಸ್ಕೊಂಡಿದ್ದಿ. ಬಂಡೆ ಹೆಂಗೆ ಇರಬೇಕು, ಚಿದ್ರೆ ಎತ್ತಿಸ್ಕೊಬಾರ್ದು ಬಂಡೆನ. ಎಷ್ಟೋಗುತ್ತೆ ಬೇಕಿಲ್ಲ. ಒಳ್ಳೆ 3 ಅಂಗಲದಲ್ಲಿ ಹೊಡೆದು ಬಿಸಾಕ್ಬಿಡ್ತಾರೆ ಮನ್ಸ್ ಹಾಕೊಂಡ್ರೆ. ನೀನ್ ಬೇಡ, ಹೆಂಗಿದ್ದೆ ಬಂಡೆ ನಿಸ್ಕೊಂಡಿದ್ಯಾ ಆ ಬಂಡೆ ಥರನೇ ಉಳಿಸ್ಕೊಂಡು ಹೋಗ್ಬೇಕು ನೀನು. ಆವಾಗ ಜನ ರೈತರು ನಿನ್ ಮೇಲೆ ಪ್ರೀತಿ ಇಡ್ತಾರೆ. ಯಾವ ಮಗ ಬಂದು ಓಟ್ ಹಾಕೋದ್ರೆ ನಿನಗೆ ಹಾಕೋದು. ಕಾಂಗ್ರೆಸ್ ಪಕ್ಷ ನಾವು ಓಟ್ ಹಾಕ್ಲಿವಾ? ನಾನೇ 1 ಲಕ್ಷ ಖರ್ಚು ಮಾಡಿದ್ದೀನಿ, ಗೆಲ್ಸೇಬೇಕು. ಈಗ ಮಾಗಡಿ ಬಾಲಕೃಷ್ಣ ಅಂತ ನಮ್ಮ ಆಸ್ತಿ, ನಮ್ಗೆ ಇದೇ ಇಂಡಿಯಾನೇ ನೋಡ್ಬಿಟ್ಟದೆ ಅವ್ನ ಚರಿತ್ರೆನ. ಆದ್ರೆ ನಮ್ಗೆ ಜಮೀನು ಮಾತ್ರ ಕೊಡ್ಗಿಡಲ್ಲ. ಬೇಕಾದ್ರೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀವಿ ಅವನಿಗೆ, ತಗೋಬಾ ನಮ್ಮ ಪ್ರಾಣ ಹೋಗ್ಲಿ ಅಂತ. ಜಮೀನು ಮಾತ್ರ ಒಂದು ಇಂಚು ಬಿಡಲ್ಲ ನಾವು, 1 ಇಂಚು ಬಿಡಲ್ಲ. ಅದೇನಾಯ್ತದ ಹಾಗೆ ಬಿಡ್ಲಿ ನೋಡೋಣ. ಇನ್ನ 17 ದಿವಸಕ್ಕೆ ಹಣ ಆಯ್ತದೆ. ಬೇರೆ ಚಂದ್ರಿಕೆ ಆ ಚಂದ್ರಿಕೆ ಬಿಡ್ಬೇಕು. ಎಲ್ಲ ನಾವು ರೇಷ್ಮೆ ಹೆಚ್ಚಿಗೆ ಹಾಕೊಂಡಿದ್ದೀವಿ. ಯಾವ ರೇಷ್ಮೆನೆ ಬೆಳಿತೀವಿ. ಇಲ್ಲ ಅಂದ್ರೆ ಈ ತರಕಾರಿ ಏನ್ ಬೇಕಾದ್ರೂ ಬೆಳಿತೀವಿ ನಾವು. ಟಮಾಟೋ, ರಾಗಿ ಬೆಳ್ಕೊತೀವಿ. ನಮ್ಗೆ ಏನ್ ಹೇಳ್ಬೇಕು ಎಲ್ಲ ಸೌಕರ್ಯ ಬೆಳ್ಕೊತೀವಿ. ಕೃಷಿ ಬಿಟ್ಟು ಏನಾದ್ರು ಬೇರೆ ಕೆಲಸ ಮಾಡ್ಬರುತ್ತೆ? ಈಗ ನಾವು ಈ ರೈತರ ಕೆಲಸ ಬಿಟ್ರೆ ನೀನು ಬರಲ್ಲ. ನನಗೆ ಎಫೆಕ್ಟ್ ನಾನು ಬರಲ್ಲ. ಬೇಕಾದ್ರೆ ಇದು ಈ ಮಾರ್ಕೆಟಲ್ಲಿ ನಾನು ಗೂಡು ಹಾಕಿದ್ರೆ ಎಷ್ಟು ಅಮೌಂಟ್ ಆಗದೆ ಅಂತ ಬಿಲ್ ಕೊಟ್ಟು ಬೇರೆ ಕೈಲಿ ಓದಿಸ್ಕೊತೀನಿ. ನಾವು ಬೇರೆ ಕೆಲಸಕ್ಕೆ ಏನ್ ಹೋಗೋಣ ನಾವು? ಇದು ಬಿಟ್ಬಿಟ್ರೆ ಏನು ಬರಲ್ಲ ನಮಗೆ. ಈ ಜಾಗದಾಗೆ IT ಕಂಪ್ನಿ ಎಲ್ಲ ಕಟ್ಬಿಟ್ಟು ಯಾರಿಗೆ ಕೊಡ್ತೀರಾ ಕೆಲಸನ? ನಮ್ಗಂತೂ ಕೊಡಲ್ಲ ನೀವು, ನಮಗೆ ಗೊತ್ತು. ನಮ್ಗೆ ಎಲ್ಲಿ ಕೆಲಸ ಕೊಡ್ತಾರೆ? ಕಸ ಗುಡ್ಸಕ್ಕೂ ಕರ್ಕೊಳ್ಳಲ್ಲ. ನಮ್ಗೆ ಅಲ್ಲೇ 60 ವರ್ಷ ಆಯ್ತು, ಅಲ್ಲಿ ಹೋಗಿ ಅಲ್ಲಾಡ್ಸೋದೇನ ಅದನ್ನ? ಬೇರೆ ದೇಶದಿಂದನೋ ಬೇರೆ ಕಂಟ್ರಿಯಿಂದನೋ ಬೇರೆ ರಾಜ್ಯದಿಂದನೋ ಬಂದ್ಬಿಟ್ಟು ಐ ಟಿ ಜಾಬ್ನವ್ರು ಬಂದು ಸೇರ್ಕೊಂತಾರೆ ಅಷ್ಟೇ. ಇಲ್ಲಿ ನಮ್ಮ ಕರ್ನಾಟಕ ರೈತರಿಗೆ 3 ಕಾಸಿದ ಉಪಯೋಗ ಇರಲ್ಲ. ಏನಂತ ನಮ್ಗೆ ನೀರು ಸುತ್ತ ಕುಡಿಯೋಕೆ ನೀರು ಸಿಕ್ಕಲ್ಲ. ಏನ್ ಸೌಕರ್ಯ ಆಗಿದೀವಿ ಗೊತ್ತಾ? 2 ವರ್ಷ ಮಳೆ ಅಂದ್ರೆ ಬೇಕಾದ್ರೆ ನಾನು 10 ತಾಳು ಸಾಕ್ತೀನಿ. 2 ವರ್ಷಕ್ಕೆ ಒಂದು ದಿನವೆಲ್ಲ ಬಂದ್ರು 20 ತಾಳು ಸಾಕ್ತೀನಿ ನಾನು. 2 ವರ್ಷ ಮಳೆ ಇದ್ರು ನನಗೆ ಬರೋ ಆಳಗಲ್ಲ. ಹಬ್ಬಕ್ಕೆ 40 50 ಕೊಡ್ತೀನಿ. ಇವೆಲ್ಲ ಇದಿರೋ ಆಚೆ ಮರ ಎಲ್ಲ ನಮ್ಮವೆ.
ಅದೇ ಇದ್ರ ಬಗ್ಗೆ ನಾಲೆಡ್ಜ್ ಇರೋ ಅಂತ ಮಾಡ್ಬೇಕು ಯಾರೆಲ್ಲ ಬಂದು ನಿನ್ನ ಕೆಲಸ ನಾನು ಮಾಡೋಕ್ಕಲ್ಲ, ನನ್ನ ಕೆಲಸ ನೀನು ಮಾಡೋಕ್ಕಾಗಲ್ಲ ಅಷ್ಟೇ. ರೇಷ್ಮೆ ವಸ್ತ್ರ ಹಾಕೊಂಡು ಹಿಂಗೆ ಬತ್ತಿಯಲ್ಲ, ಯಾರು ಬೆಳೆಯೋರು? ನಾನು ರೈತ, ರೇಷ್ಮೆ ವಸ್ತ್ರ ನೀನು ಹಾಕಬೇಕಾದ್ರೆ ರೇಷ್ಮೆ ನಾನು ಬೆಳೆದು ಕೊಟ್ರೆ ನಿನಗೆ, ನಾನು ರೈತ ಇದ್ರೆ ನೀನ್ ರೇಷ್ಮೆನೂ ಅಲ್ಲ, ಗೋಣಿ ಚೀಲ ಹಾಕಬೇಕಾಯ್ತದೆ. ಗೋಣಿ ಚೀಲ ಲಾರಿ ಸೀಟ ಗೋಣಿ ಚೀಲ ಅದಲ್ಲ, ಅದ್ ಹಾಕಬೇಕಾಯ್ತದೆ ಹೆಗಲ ಮೇಲೆ. ನಾನು ಬೆಳೆದು ಕೊಟ್ರಲ್ವೇ, ನನಗೇನು ಒಂದು 500-600 ರೂಪಾಯಿ ಕೊಡ್ತಾರೆ ಕೆಜಿಗೆ. ಆಮೇಲೆ ಸಾಬ್ರುಗಳ್ಗೆ ಅವ್ರಿಗೊಂದು 1000 ರೂಪಾಯಿ ಸಿಗ್ತದೆ ಕೆಜಿಗೆ. ಆಮೇಲೆ ಅಲ್ಲಿ ಹೋಯ್ತದೆ ರೇಷ್ಮೆ ಸೀರೆ ಅಂತೆ, ಸಾಲ ಅಂತೆ. 15,000, 20,000. ಈಗ ಟಿ ಕೆ ಕುಮಾರ್ 5 ಲಕ್ಷ ಸಾಕೊಂಡ್ ಸಾಲು ಅಂದ್ರೆ ಇದು ಯಾರು ಬೆಳೆದ್ಕೊಟ್ರು ರೇಷ್ಮೆನ? ರೈತರೇ. ನಾವು ಕೂಲಿ ಮಾಡೋ ಜನ ರೈತರು. ನಾವಿದ್ರೆ ನಿನ್ ಸಾಲು ಇಲ್ಲ, ಪಾಲು ಇಲ್ಲ, ಏನಿಲ್ಲ. ಪ್ಲಾಸ್ಟಿಕ್ ಹಾಕಾನು ಸಿಕ್ಕಲ್ಲ ಹೆಂಗಿಲ್ಲ ಕಡೆಗೆ. ಊಟನೇ ಸಿಗಲ್ಲ, ಪ್ಲಾಸ್ಟಿಕ್ ಹಾಕಾನೆ ಸಿಕ್ಕಲ್ಲ. ಊಟ ಹಾಕ್ತಿರೋದು, ಊಟ ನಾವಲ್ವೇ ಕಳಿಸ್ತಾ ಇರೋದು. ಬಿದಿರು ಚಂದ್ರಿಕೆ ಇದು, ಚಂದ್ರಿಕೆ ಅಂತ ಇದು ಬಂದು 1310 ರೂಪಾಯಿ ಇದು ಒಂದ್ ಚಂದ್ರಿಕೆ. ರೇಷ್ಮೆ ಅದಲ್ಲ ಎಲ್ಲ. ಇದು 1 ಕೆಜಿ ಗೂಡು ಬೆಳೆ, 1 ಕೆಜಿ ಗೂಡು ಬೆಳಿತೀವಿ. ಇದು ರೇಷ್ಮೆ ಪರೆ ನಮ್ ಬಿಡ್ದಿಲ್ಲ ಬೆಳೆದಿರೋದು, ಸರಿನಾ? ನಮ್ ರೈತರು ಬೆಳೆದಿರೋದು. ನಾನೇ ಬೆಳೆದಿರೋ ರೈತನ ಮಗ, ರೈತನ ಮಗ. ನೀವೇ ತೋರಿಸಿ. ನಾನು ರೇಷ್ಮೆ ಬೆಳೆ ಯಾವ 18 ವರ್ಷದಿಂದ ಬೆಳೀತಾ ಇದ್ದೀನಿ ರೇಷ್ಮೆನ. ನಾನು ರೈತನ ಮಗ, ರೇಷ್ಮೆನೇ ಬೆಳೀತಾ ಇರೋದು. ಇನ್ಮೇಲೆ ನನಗೆ ಇನ್ನೇನು ಇದ್ಯಾ ಇಲ್ಲ, ಅಭ್ಯಾಸ ಇಲ್ಲ. ಹೆಬ್ಬೆಟ್ ನಾನು ಹೆಬ್ಬೆಟ್ ಮಾತ್ರ. ನನ್ನ ಹೆಸರು ನನಗೆ ಬರೆಯೋಕೆ ಬರಲ್ತು. ನನ್ನ ಹೆಸರು ಕಾಂತರಾಜು. ಟೋಟಲ್ ಬಂದು ನಮ್ಮವು 15 ರಾಸು ದನ ಇದೆ. ಟೋಟಲ್ 5 ಪಡ್ಡೆ ಇದೆ, 10 ರಾಸು ದನಗಳಿದೆ. ದಿನ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂದರೆ 2 ಟೈಮ್ ಡೈರಿಗೆ ನಾವು ಒಂದು ಟೈಮಿಗೆ 35 ಲೀಟ್ರ್ ಹಾಲು ಹಾಕ್ತೀವಿ. ಸಾಯಂಕಾಲ 35, ಬೆಳಗ್ಗೆ 35. ತಿಂಗಳಿಗೆ ಒಂದು 35ರಿಂದ 40 ಸಾವಿರ. ಒಂದು 15 ಪೇಮೆಂಟ್ಗೆ 35ರಿಂದ 40 ಸಾವಿರ ಹಾಲೇ ಬರುತ್ತೆ. ಒಂದು ತಿಂಗಳಿಗೆ 80 ಸಾವಿರ ಇದೆ. 80 ಸಾವಿರ ಹೈಯೆಸ್ಟ್ ನಾವೇ ನಿನ್ನೆ ನಮ್ಮೂರಿಗೆ ಹಾಲು ಹಾಕೋದ್ರಲ್ಲಿ 80 ಸಾವಿರ ತೊಗೊಂಡಿದ್ದೀವಿ. ಹಾಗೂ ಇದು ಸ್ವಂತ ದನ. ಪಡ್ಡೆಯಿಂದ ಸಣ್ಣ ಕರುಗಳಿಂದ ನಾನು ಸ್ವಂತ 1 ಹಸುವಿನಿಂದ ಟೋಟಲ್ 15 ಹಸುಗಳು ಸಾಕಣೆ ಮಾಡಿದ್ದೀನಿ. ದನಿನ ಮನೆಗೆ ಅಂತ ಹೇಳಿ 8 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದೀನಿ. ಟೋಟಲ್ 3.5 ಎಕರೆ ಜಮೀನಿದೆ. ನಮ್ಮದು ನೇಪೇರ್ ಹುಲ್ಲಿದೆ, ಬೇಬಿಕನ್ ಜೋಳ ಇದೆ, ತೆಂಗಿನ ಮರ ಇದೆ, 2 ಪಂಪ್ ಸೆಟ್ ಇದೆ. 2 ಪಂಪ್ ಸೆಟ್ ಇದೆ. ಪಂಪ್ ಸೆಟ್ಟಲ್ಲಿ ಬೋರು ನೀರು ಇದೆ, ಕೆರೆ ನೀರು ಇದೆ. ಕೆರೆ ನೀರಿಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ ಇವಾಗ, ಇದು ಬಂದು ಅದು ಗಲೀಜು ಬಂದು ಎಲ್ಲರೂ ಕ್ಯಾನ್ಸರ್ ಬಂದೇ ಸತ್ತೋಗಿದ್ದಾರೆ ಅಂತ. ನಾವು ಇಲ್ಲಿವರೆಗೂ ಯಾರೂ ನಮ್ಮೂರಲ್ಲಿ ಸಾಯಲಿಲ್ಲ ಕ್ಯಾನ್ಸರಿಂದ. ಅದು ಕೇಳೋದು ಮಾತ್ರ ಸುಳ್ಳಷ್ಟೇ. ಕ್ಯಾನ್ಸರಿಂದ ಯಾರೂ ಆ ನೀರಿಂದ ಯಾರೂ ಸತ್ತಿಲ್ಲ. ಆದ್ರೂ ಇವತ್ತು ಗಿಡ ಮರ, ಅಡಿಕೆ, ತೆಂಗು, ಬಾಳೆ, ಮಾವು, ಸಪೋಟ, ತರಕಾರಿ ಪ್ರತಿಯೊಂದೂ ಇಲ್ಲಿ ಬೆಳೀತಾರೆ. ಬೋರ್ವೆಲ್ ನೀರು ಇದೆ. ಕೆರೆ ನೀರಿಂದನೇ ಏನು ತರಕಾರಿ ಬೆಳೀತಾ ಇಲ್ಲ. ಬೋರ್ವೆಲ್ ನೀರು 200 ಅಡಿಗೆ ನಮ್ಮದು ಇರೋದು. ಇಲ್ಲಿಗೆ 9 ವರ್ಷ ಆಗಿದೆ ನಾವು ಬೋರ್ ಹಾಕಿಸಿ. 9 ವರ್ಷ ಸಾಗಿ ಸಮೇತ ಬೇಕು ಅಂದರೆ ಈ ಬೋರ್ ಆನ್ ಮಾಡಿದ್ದೀವಿ, ಓಡ್ತಾ ಇದೆ. ಇಲ್ಲೇ ಸ್ಕೂಲ್ ಪಕ್ಕನೇ, ಊರು ಪಕ್ಕನೇ ನಮ್ಮದೆಲ್ಲ. ಇಲ್ಲೆಲ್ಲ ಊರು ಮಗ್ಳು ಜಮೀನೇ ನಮ್ಮದು. ಇಲ್ಲಿ ಯಾವುದೇ ಥರ ಆಗಲಿ ಅಂತಂದರೆ ಈ ಟೋಟಲು ಇಲ್ಲ. ನಮಗೆ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ನಮ್ಗೆ ಯಾವುದೇ ಥರ ಕೈಗಾರಿಕೆಗಳಿಗೆ ಏನು ಭಯ ಇಲ್ಲ. ಯಾಕೆಂದರೆ ಇಲ್ಲಿಂದ 3.5ರಿಂದ 4 ಕಿಲೋಮೀಟ್ರ್ ಹೋದರೆ ಟೋಟಲ್ 200 ಕೈಗಾರಿಕಾ ಪ್ರದೇಶ ನಮ್ಮ ಊರ ಪಕ್ಕದಲ್ಲೇ ಇರೋದು. ನಮಗೇನು ಕೈಗಾರಿಕೆ ಮಾಡಿ ಈಗ ನಿಮ್ಮ ಕೃಷಿ ಭೂಮಿನ ಇದನ್ನೇ ಸ್ವಾಧೀನ ಮಾಡ್ಕೊಂತೀವಿ ಅಂತ ಹೇಳ್ತಾರಲ್ಲ, ಡಿ ಕೆ ಶಿವಕುಮಾರ್ ಸರ್ನ್ನು ನಮ್ಮ ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣರು ಅಕ್ವೈರ್ ಮಾಡೇ ತೀರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳೋದು 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದು ರಾಗಿ ಮಾತ್ರ ಬೆಳೀತಾ ಇದ್ರು. ರೇರ್ ಅಂದರೆ ಒಂದು ಊರಿಗೆ ಒಂದು 10 ಜನ ಏನೋ ಬೋರು ತೆಂಗಿನಕಾಯಿ ಅಂತ ಇದ್ದಿದ್ದು. ಇವಾಗ 2006ರಿಂದ ಈಚೆಗೆ ಎಲ್ಲ ಬೋರು ಮನೆಗೂ ಬೋರ್ ಇದೆ. ಎಲ್ಲರೂ ಅಡಿಕೆ ಬೆಳೆಯಿರೋನೆ, ತೆಂಗು ಬೆಳೆದಿರೋನೆ. ಪ್ರತಿಯೊಂದಕ್ಕೂ ಏನಿರಲಿ ಸೌಲಭ್ಯ ಏನಿಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ. ತಿಂಗಳಿಗಿಲ್ಲ ಅಂದ್ರೂ ರೇಷ್ಮೆ ಸಾಕಾಣಿಕೆಯಿಂದನೂ ಬೆಳೆಯೋರವ್ರೆ. ಒಂದು ತಿಂಗಳಿಗಿಲ್ಲ ಅಂದರೆ 1 ಲಕ್ಷ ತಗೊಳ್ಳೋರವ್ರೆ. 1 ಲಕ್ಷ. ಇದೇ ನಮ್ಮೂರು ಶಿವನಂಜಪ್ಪರು ಇದು ಯಾವುದೋ ನಾಟಿ ದನ ಸಾಕಿದ್ದಾರೆ. 5 ಲಕ್ಷದಿಂದ 15 ಲಕ್ಷ ತನಕ ಬಂಡವಾಳ ಹಾಕ್ತಾರೆ. 4 ರಾಸು ದನ 4 ರಾಸು ನಾಟಿ ಹೊರಿ ಸಾಕಿದ್ದಾರೆ, ನಾಟಿ ಹಸುಗಳು ಸಾಕಿದ್ದಾರೆ. ಈಗ ನಾವೇ ಲೆಕ್ಕ ಹಾಕೊಂಡು ನಾವು 15 ರಾಸು ದನ ಸಾಕಿದ್ದೀವಿ. ನಮ್ಮ ತಿಂಗಳಿಗೆ ಎಲ್ಲ ಖರ್ಚುಗಳು ಒಂದು 50,000 60,000 ಬರ್ತದೆ ಅಂದರೆ ಅವರು ಕಂಪ್ನಿಯಿಂದ ಏನು ಕೊಡೋಕ್ಕಾಗುತ್ತಾ? ನಾವು ಬೇರೆ ಕೈ ಕೆಳಗಡೆ ಕೆಲಸ ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ನಾವು ಸ್ವಂತ ದುಡಿಮೆ. ನಾನು ಕೋಕೋದಲ್ಲಿ 16 ವರ್ಷ ಹೌಸ್ ಕೀಪಿಂಗ್ ಸೂಪರ್ ಆಗಿ ಕೆಲಸ ಮಾಡಿ ಬಂದೇನೆ ನಾನು ಇಲ್ಲಿ ದನ ಕಟ್ಟಬೇಕು, ಹೈನುಗಾರಿಕೆಯಿಂದ ಮುಂದುವರಿಬೇಕು ಅಂತೇಳಿ ನಾನು ಒಬ್ಬ ಬನಗಿರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೂಪರ್. ಈಗ ಅದು ಜೋಳ ಹಾಕಿದ್ದೀವಿ, ಅಲ್ಲಿ ಹೋಗಾಯ್ತು ಒಂದು ತೋರಿಸ್ತೀನಿ. ಪ್ರತಿಯೊಂದು ಪ್ರದೇಶ ನೋಡಿ ಸರ್, ಎಲ್ಲರೂ ಬರಡು ಭೂಮಿ ಇದ್ದರೆ ಅವ್ರು ಮಾಡಿ. ಇದೇ ಕನಕಪುರಕ್ಕೆ ಮಾತ್ರ 1 ಇಂಚು ಭೂಮಿ ಕೊಡಬೇಡಿ, ನೀರಾವರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಯಾರೋ ಇದೇ ಡಿ ಕೆ ಶಿವಕುಮಾರ್ ಅವರು. ಅವ್ರು ಕನಕಪುರಕ್ಕೆ ಮಾತ್ರ CM ಇಲ್ಲ ಕರ್ನಾಟಕಕ್ಕೆ CM ಅನ್ನೋದು ಗೊತ್ತಾಯ್ತಾ ಇಲ್ಲ.
ಇಲ್ಲಿ. ಈಗ ನಮಗೆ ಇದು ಬಂದಿರೋದೇನಪ್ಪ ಅಂದರೆ ಮಾಗಡಿ MLA ಆದಂಥ ಬಾಲಕೃಷ್ಣ ಅವರು ನಮಗೆ ಯಾವುದೇ ತರಹ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕೆ ರೈತರು ಒಂದು ಕಿಂಚಿತ್ತು ಭೂಮಿ ಬಿಡಬಾರ್ದು. DK ಶಿವಕುಮಾರ್ ಅವರೇ ಆರೋಳ್ಳಿ ಹೋಬಳಿ ಕನಕಪುರ ತಾಲೂಕು ಅವಕ್ಕೆಲ್ಲ 1 ಇಂಚು ಭೂಮಿ ಕೊಡ್ಬೇಡ್ರಿ ಅಂತ ಹೇಳಿದ್ರು. ನಾವು ಯಾಕೆ ಕೊಡ್ಬೇಕು ಸರ್? ನಮ್ಗೆ ಏನಿದೆ ಇಲ್ಲಿ? ಬರ್ಡ್ ಅನ್ನೋದೇ ಇಲ್ಲ, ಪ್ರತಿಯೊಂದು ಇದೆ. ಇಲ್ಲ ಯಾವುದೇ ಕಾರಣಕ್ಕೂ ಪ್ರಾಣ ಬಿಡ್ತೀವಿ ಹೊರತು ನಾವು ಭೂಮಿ ಕೊಡೋಕ್ಕೆ ಇಷ್ಟ ಅಲ್ಲ ಸರ್. ನಮ್ಗೆ ಏನು ಸರ್, ಭೂಮಿ ಇದ್ದರೆ ಈಗ ಗೇಕೊಂಡು ತಿನ್ಕೊಂಡು ಹೋಗ್ತಾ ಇರ್ತೀವಿ. ಈ ಭೂಮಿಯಿಂದ ದುಡ್ಡು ಬತ್ತಾ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ. ಇವತ್ತು ಹೋಯ್ತೀವಿ 5,000 ಬೇಕಾ 10,000 ಬೇಕಾ ಏನು ಬೇಕಾದ್ರೆ ಖರ್ಚು ಮಾಡ್ತೀವಿ. ಅದೇ ಭೂಮಿ ಇದ್ದರೆ 5 ಗುಂಟೆನೋ 10 ಗುಂಟೆನೋ ಕೊಟ್ಕೊಂಡ್ರೆ ಮಿಕ್ಕದು ಹಂಗೆ ಇರ್ತದೆ. ಈಗ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಎಲ್ಲ ರೋಡ್ ಸೈಡ್ ಅವಾಗ ಅವರು ಬಿಟ್ಟುಟ್ಟೋಗಿರೋದನ್ನ ನಾವು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಮುಂದಿನ ಪಳೆಯುಳಿಕೆಗೆ ಅದು ಹಂಗೆ ಹೋಗ್ತಾ ಇರ್ತದೆ. ಜೊತೆಗೆ ಡೆವಲಪ್ ಪ್ಲಾಟ್ಸ್ ಕೊಡ್ತೀವಿ ಆ್ಯಂಡ್ ಜಾಬ್ಸ್ ಕ್ರಿಯೇಟ್ ಮಾಡ್ತೀವಿ ಅಂತ. ನಮ್ಮ ರೈತರ ಪ್ರಶ್ನೆ ಹೆಂಗೆ ಗೊತ್ತಾ ಸರ್, ನೀವು ಎಷ್ಟೇ ಹಣ ಕೊಟ್ಟರು ಈ ಜಮೀನು ಫಾರ್ಮಿಂಗ್ ಮಾಡೋ ಅಂತ ಜಮೀನನ್ನ ಖರೀದಕ್ಕಾಗಲ್ಲ ಸರ್. ಜೊತೆಗೆ ತಲೆಮಾರದಿಂದ ಬಂದಿರೋಂಥ ಈ ರಕ್ತ ಸಂಬಂಧನ ಪರ್ಚೇಸ್ ಮಾಡೋಕ್ಕಾಗಲ್ಲ ಸರ್. ಹೇಳ್ಬೋದು ಅಷ್ಟೇ, ಎಲ್ಲ ಮಾತಲ್ಲಿ ಹೇಳೋಕ್ಕೆ ಎಲ್ಲರ ಕೈಲೂ ಆಗುತ್ತೆ. ಬಟ್ ತಲೆಮಾರಿಂದ ಬಂದಿರೋಂಥ ರಕ್ತ ಸಂಬಂಧ ಮತ್ತು ಅವ್ರ ಅಸ್ತಿತ್ವನ ಹೆಂಗೆ ಸರ್ ಕೊಡೋಕ್ಕಾಗುತ್ತೆ? ನಿಮ್ಮ ದುಡ್ಡಿಂದನ ಅವ್ರ ತಾತ ಮುತ್ತಾತ ಎಲ್ಲ ಹುಟ್ಟಿ ಬೆಳೆದಿದ್ದಿಲ್ಲೇ ಹೆಂಗೆ ಸರ್ ಬಿಡೋಕ್ಕಾಗುತ್ತೆ ಜಮೀನ? ಲ್ಯಾಂಡ್ ಕ್ಯಾನ್ ಬಿ ಅಕ್ವೈರ್ಡ್ ಸರ್, ಬಟ್ ಟ್ರಸ್ಟ್ ಕೆನಾಟ್ ಸರ್. ತುಂಬ ಟೈಮ್ ಬೇಕಾಗುತ್ತೆ ಅದನ್ನು ಬಿಲ್ಡ್ ಮಾಡೋಕ್ಕೆ. ಗೈಸ್ ನೋಡಿದ್ರಲ್ಲ, ಇವತ್ತಿನ ಬಿಡಿ ಕಂಟೆಂಟ್ ಇಷ್ಟ ಆಗಿತ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೆ ಎಲ್ಲ ತೋರಿಸಿದ್ದೀನಿ ಅಂದ್ಕೊತೀನಿ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ರಿಯಾಲಿಟಿ ಕಂಟೆಂಟ್ ಜೊತೆ. ಬಾಯ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.